ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಶಾಪಿಂಗ್ ಹೋಗ್ತಿದ್ದೀವಿ. ಶಾಪಿಂಗ್ ಯಾಕಂದರೆ ಪಾಪು ನಾಮಕರಣ ಬಂತಲ್ವ, ಅದಕ್ಕೆ ಸೀರೆ ಪರ್ಚೇಸ್ ಮಾಡೋಣ ಅಂತ ಶಾಪಿಂಗ್ ಹೋಗ್ತಾಯಿದ್ದೀವಿ. ಫಸ್ಟಿಗೆ ನಾವು ಪಾಪು ನಾಮಕರಣಕ್ಕೆ ಕಾರ್ಡ್ ಪ್ರಿಂಟ್ ಮಾಡಿಸೋಣ ಅಂತ ಕಾರ್ಡ್ನೆಲ್ಲ ಪ್ರಿಂಟಿಗೆ ಕೊಟ್ಟು ಆಮೇಲೆ ಬಟ್ಟೆ ಅಂಗಡಿಗೆ ಬಂದ್ವಿ. ನಾವು ಸೃಷ್ಟಿ ಸಿಲ್ಕ್ಸ್ಗೆ ಬಂದ್ವಿ. ಭದ್ರಾವತಿಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಫಸ್ಟಿಗೆ ಪಾಪುಗೆ ಬಟ್ಟೆ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಈಗ ಅವನಿಗೆ ಶೇರ್ವಾನಿ ಟೈಪಲ್ಲಿ ನೋಡ್ತಾ ಇದ್ದೆ. ಅವರು ಈ ಕಲೆಕ್ಷನ್ಸ್ ತೋರಿಸಿದ್ರು, ಇದು ಹೊಸ ಟ್ರೆಂಡಿಂಗಲ್ಲಿದೆ ಅಂತ ಅಂದರು. ಅದನ್ನು ಕೂಡ ನೋಡ್ತಾ ಇದ್ದೀವಿ. ಫೈನಲಿ ಒಂದು ತೊಗೊಂಡು ಆಮೇಲೆ ಈಗ ಸ್ಯಾರಿ ಕೌಂಟ್ರಿಗೆ ಕೂಡ ಬಂದ್ವಿ. ಮತ್ತು ಈಗ ಸ್ಯಾರಿ ನೋಡ್ತಾ ಇದ್ದೀವಿ. ಅವ್ರ ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ಅವ್ರು ತೋರಿಸ್ತಾ ಇದ್ರು. ಫಂಕ್ಷನಿಗೆ ಯಾವ ಟೈಪ್ ಬೇಕೋ ಸ್ಯಾರಿನ ಅವ್ರು ಆ ಟೈಪಲ್ಲೆಲ್ಲ ತೋರಿಸ್ತಾ ಇದ್ರು. ನಾನು ಈಗಿನ ಟ್ರೆಂಡ್ ಯಾವ ಥರ ಇದೆಯೋ ಆ ಥರ ಟೈಪ್ ಸ್ಯಾರಿ ತೋರಿಸಿ ಅಂತ ಅಂದೆ. ಅವ್ರು ಆ ಟೈಪಿನ ಸ್ಯಾರಿ ಕೂಡ ತೋರಿಸ್ತಾ ಇದ್ದಾರೆ, ನೋಡ್ಬೋದು. ಮಮ್ಮಿ ಪಿಂಕ್ ಕಲರ್ ಸ್ಯಾರಿ ನೋಡ್ಕೊಳ್ತಾ ಇದ್ದಾರಲ್ಲ, ಅವರಿಗೆ ಆ ಸ್ಯಾರಿ ತುಂಬ ಇಷ್ಟ ಆಗಿತ್ತು. ಅದು ಬಂದು ಟಿಶ್ಯೂ ಸಿಲ್ಕು. ಮಮ್ಮಿ ಆ ಕಲರಲ್ಲೇ ಬೇರೆ ಕಲರ್ ಸ್ಯಾರಿ ತೊಗೊಂಡ್ರು, ಟಿಶ್ಯೂ ಸಿಲ್ಕಲ್ಲೇ. ಈಗ ನನಗೆ ನೋಡ್ತಾ ಇದ್ದೀನಿ. ಸ್ಯಾರಿನ ಬಂದು ನನಗೆ, ಮಮ್ಮಿಗೆ ಮತ್ತು ನಮ್ಮ ದೊಡ್ಡಮ್ಮನಿಗೆ ಸ್ಯಾರಿ ತೊಗೊಳ್ತಾ ಇದ್ದೀವಿ. ನನ್ನ ತಂಗಿಗೆ ಅವಳು ಗೌನ್ ಟೈಪಲ್ಲಿ ನೋಡ್ತಿದ್ಲು. ಅವಳಿಗೆ ಇಲ್ಲಿ ಯಾವುದೂ ಸೆಟ್ ಆಗಲಿಲ್ಲ, ಅದಕ್ಕೆ ಅವಳು ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಡ್ಳು. ಮತ್ತು ನಮಗಿಲ್ಲೇ ಇಷ್ಟ ಆಯ್ತಲ್ವ, ನಾವಿಲ್ಲೇ ತೊಗೊಂಡ್ವಿ. ಮತ್ತು ಈಗ ನಾವು ಸ್ಯಾರಿ ಕೂಡ ಸೆಲೆಕ್ಟ್ ಮಾಡಿದ್ವಿ. ಇದು ಬಂದು ನನಗೆ ತೊಗೊಂಡೆ. ಈಗ ಅವ್ರು ಓಪನ್ ಕೂಡ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ನೀವು ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗಿದೆ ಸ್ಯಾರಿ ಅಂತ. ಮತ್ತು ಇದು ಮಮ್ಮಿಗೆ ಈ ಸ್ಯಾರಿ ತೊಗೊಂಡ್ರು. ಇದು ಬಂದು ನೇವಿ ಬ್ಲೂ ಕಲರು. ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ, ತುಂಬ ಚೆನ್ನಾಗಿದೆ ಸಾಫ್ಟಾಗಿ. ಅದಕ್ಕೆ ಮಮ್ಮಿ ಈ ಸ್ಯಾರಿ ತೊಗೊಂಡ್ರು. ಆಮೇಲೆ ದೊಡ್ಡಮ್ಮನ ಸೀರೆ ಕೂಡ ಪ್ಯಾಕ್ ಮಾಡ್ಕೊಂಡು ಈಗ ಬಿಲ್ಲಿಂಗ್ ಕೌಂಟರಿಗೆ ಬಂದು ಬಿಲ್ ಮಾಡಿಸ್ಕೊಂಡು ಹೊರಟ್ವಿ. ಹಾಗೆ ಸ್ವಲ್ಪ ಫ್ಯಾನ್ಸಿ ಸ್ಟೋರಿಗೆ ಕೂಡ ಹೋಗಬೇಕಿತ್ತು. ನನ್ನ ಹತ್ರ ಇದ್ದಿದ್ದು ಲಿಪ್ಸ್ಟಿಕ್ ಶೇಡ್ ಖಾಲಿಯಾಗಿತ್ತು, ಅದಕ್ಕೆ ಲಿಪ್ಸ್ಟಿಕ್ ತೊಗೊಳ್ಳೋಣ ಅಂತ ಬಂದ್ವಿ. ಲಿಪ್ಸ್ಟಿಕ್ ಮತ್ತು ಲಿಪ್ ಬಾಮ್ ತೊಗೊಳ್ಳೋಣ ಅಂತ ಬಂದ್ವಿ. ಈ ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ ಥರ ಐಟಮ್ಸ್ ಕೂಡ ಸಿಗುತ್ತೆ. ಈಗ ನಾವು ಲಿಪ್ಸ್ಟಿಕ್ ತೊಗೊಳ್ಳೋಣ ಅಂತ ಬಂದಿದ್ವಲ್ಲ, ನನ್ನ ತಂಗಿ ಅವರಿಗೆ ತೋರಿಸಿದ್ರು. ನನಗೆ ಈ ಶೇಡ್ ಲಿಪ್ಸ್ಟಿಕ್ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಅವರು ಅದೇ ಶೇಡ್ ಲಿಪ್ಸ್ಟಿಕ್ನೇ ಕೊಟ್ಟರು. ಆಮೇಲೆ ನಾನು ಲಿಪ್ ಬಾಮ್ ಕೂಡ ತೊಗೊಳ್ಳೋಣ ಅಂತ ಬಂದೆ. ಮತ್ತು ಇಲ್ಲೆಲ್ಲ ಶಾಪಿಂಗ್ ಕೂಡ ಮಾಡ್ಕೊಂಡು ನೈಟ್ ಆಗಿತ್ತಲ್ವ, ಶಾಪಿಂಗ್ ಮಾಡೋಷ್ಟರೊಳಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮತ್ತು ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಪಾಪುಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಾನು ನನ್ನ ತಂಗಿ ಹೋಗ್ತಾಯಿದ್ದೀವಿ. ನಮ್ಮ ಭದ್ರಾವತಿಲೇ ರಾಕ್ ಫೋಟೋಗ್ರಫಿ ಅಂತ ಇದೆ, ಆ ಸ್ಟುಡಿಯೋಗೆ ಬಂದು ಪಾಪುಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಬಂದ್ವಿ. ಇಲ್ಲಿ ಎಲ್ಲ ಥರ ಥೀಮ್ಗಳು ಕೂಡ ಅವೈಲಬಲ್ ಇದ್ವು. ಆದರೆ ನಾನು ನನ್ನ ತಂಗಿ ಬೇರೆ ಥೀಮೆಲ್ಲ ಏನು ಬೇಡ, ಬಾಸ್ ಬೇಬಿ ಥೀಮ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಈಗ ಅವ್ರು ಅದೇ ಥೀಮ್ಗೆ ಎಲ್ಲೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅಷ್ಟರೊಳಗೆ ಪಾಪುಗೆ ಕಾಸ್ಟ್ಯೂಮ್ ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಈಗ ಹಾಕಿದ್ದೀವಿ. ಅದು ತುಂಬ ದೊಡ್ಡದಿತ್ತು ಆ ಕಾಸ್ಟ್ಯೂಮ್ ಪಾಪುಗೆ, ಆದರೂ ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿದ್ವಿ. ಈಗ ಅವರು ಥೀಮ್ನೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ವ, ಪಾಪುಗೆ ಫೋಟೋ ಕೂಡ ತೆಗಿತಾ ಇದ್ದಾರೆ. ಪಾಪು ಅಂತೂ ಸುಮ್ಮನೆ ಕೂತ್ಕೊಳ್ತಿರಲಿಲ್ಲ. ಫೋಟೋ ತೆಗಿಬೇಕಾದ್ರೆ ಅದು ಎಳೆಯೋದು ಇದು ಎಳೆಯೋದು, ನೋಟೆಲ್ಲ ಬಾಯಿಗೆ ಇಟ್ಕೊಳ್ಳೋದು, ತುಂಬ ತರಲೆ ಮಾಡ್ತಿದ್ದ. ಅವನೀಗ ತುಂಬಾ ತುಂಟ ಆಗಿಬಿಟ್ಟಿದ್ದಾನೆ. ಮತ್ತು ಇಷ್ಟು ದಿನ ಏನಕ್ಕಪ್ಪ ವಿಡಿಯೋ ಮಾಡಿರಲಿಲ್ಲ ಅಂದರೆ ನನಗೆ ಪಾಪುಗೆ ಇಬ್ರಿಗೂ ಕೂಡ ಹುಷಾರಿರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.